ರೈತರು ಹೋರಾಟ ಮಾಡ್ತಾ ಇದಾರೆ. ಪಾಪ ಅವ್ರ ಬೇಡಿಕೆ ಒಂದು ದಿವಸ ಇದೆ, ಕಬ್ಬು ಬೆಳೆಗಾರದು ತಮ್ಮದು ಅವ್ರದ್ದು ಇಂಪೋರ್ಟ್ಸ್ ಇದೆ. ಈಗ MSP ಹೇಳಿದ್ನಲ್ಲ, ಅದನ್ನ ಯಾರು ಬರ್ತಿದಾರ ಅಂದ್ರೆ ಸೈಂಟಿಫಿಕ್ ಇದೆಲ್ಲ ಹಾಕ್ಬೇಕು, ಆಗಿಲ್ಲ ಅಂತಲ್ಲ, ಅದನ್ನು ಕೂಡ ಆಗಿದ್ರೆ ರೈತರಿಗೆ ಹೆಚ್ಚಿಗೆ ಕೊಡಕ್ಕೆ ಎಥನಾಲ್ ಮತ್ತು MSP ಶುಗರ್ ಜಾಸ್ತಿ ಆದ್ರೆ ಶುಗರ್ ಫ್ಯಾಕ್ಟ್ರಿಗೂ ಜಾಸ್ತಿ ರೇಟ್ ಕೊಡಕ್ ಆಗ್ತದ. ಹೇಳ್ತೇನೆ ಒಂದ್ ನಿಮಿಷ. ಈಗ ಇದನ್ನ ಏನ್ ಮಾಡ್ತಾ ಇದಾರೆ ರೈತರು ಪಾಪ, ನನ್ ಕೈಲಿ ಫುಲ್ ಕಂಪ್ಲೀಟ್ ರೈತರು ಪಾಪ ಅವರು ತಮ್ಮ ಇದರಿಂದ ಹೋರಾಟ ಮಾಡ್ತಾ ಇದಾರೆ. ಅವ್ರಿಗೆ ಈ ಬೆಲೆ ಬೇಕು. ಅವ್ರ ಹೋರಾಟ ಇವತ್ತೊಂದು ದಿವಸ ನ್ಯಾಯಯುತವಾಗಿದೆ. ಅವ್ರ ಬಗ್ಗೆ ನಮ್ದು ಏನೂ ತಕರಾರಿಲ್ಲ. ಅವ್ರ ಬಗ್ಗೆ ಸಂಪೂರ್ಣವಂತ ನಮ್ಮ ಸಮಾನುಭೂತಿ ಇದೆ, ಅವ್ರ ಜೊತೆ ನಾವು ಇದೀವಿ. ಆದ್ರೆ ಅಲ್ಲಿ ಹೋಗಿ ಇವರು ಒಂದು ಪಕ್ಷದವರು ಯಾರು ಇದನ್ನ ಮಾಡಬೇಕಾಗಿದ್ದವರು ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ಜನರನ್ನ ಮಿಸ್ಲೀಡ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದಾರ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಷ್ಟಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ನಾವು ರೈತರ ವಿರೋಧ ಅಲ್ಲ, ರೈತರ ಪರವಾಗಿ ನಾವಿದ್ದೀವಿ. ಆದ್ರೆ ಇವ್ರು BJP-ಯವ್ರೇನು ವಿಜಯೇಂದ್ರ ಹೋಗಿ ಮಲಗುವಂತದ್ದು, ಇವ್ರೇನೋ BJP-ಯವ್ರು ಅಲ್ಲಿ ಹೋಗಿ ನಾಟಕವನ್ನು ಮಾಡ್ತಾ ಇದಾರಲ್ಲ, ಈ ನಾಟಕ ಅಲ್ಲಿ ಮಾಡಬೇಡಿಯಪ್ಪ. ಈ ನಾಟಕ ಪ್ರಧಾನಮಂತ್ರಿಗಳ ಕಡೆ ಮಾಡಿ, ಪ್ರಹ್ಲಾದ್ ಜೋಶಿ ಅವ್ರ ಕಡೆ ಮಾಡಿ. ನಿಮ್ಮದದ, ನಿಮ್ಮ ಕೆಲಸ ಇದೆ, ಎಲ್ಲವೂ ನಿಮ್ಮ ಅಧಿಕಾರ ಇದೆ, ರಾಜ್ಯ ಸರ್ಕಾರ ಅಧಿಕಾರ ಅಲ್ಲ. ಅದನ್ನ ಇದು ಮಾಡುವಂತ ಕೆಲಸ ನೀವು ಮಾಡಿ. ಅದಕ್ಕೆ 2400 2200 ಕೊಡ್ಸಕ್ಕೆ ಇಂಪ್ಲಿಮೆಂಟ್ ಮಾಡಕ್ ನಾವದೀವ. ನೀವು ಈ ಕೆಲಸ ಮಾಡಿದವ್ರೆ ಇಷ್ಟು ಗಂಭೀರ ಸ್ವರೂಪ ಇಷ್ಟು ದಿನ ಆದ್ಮೇಲೆ ಬಂದಿದ್ರ ನೀವೀಗ ಈಗ ಆಯ್ತಪ್ಪ, ಈಗಾದ್ರೂ ಪ್ರಹ್ಲಾದ್ ಜೋಶಿ ಮಾಡತ್ ಹೇಳಿ ಆಯ್ತು, ತಡವಾಗಿದೆ ಅಂತ ತಿಳ್ಕೊಳ್ಳಿ. ಪ್ರಹ್ಲಾದ್ ಜೋಶಿ ಅವ್ರು ಮಾಡಿದನ FRP ಮಾಡ್ಲಿ, ಆರ್ಡರ್ ಮಾಡ್ಲಿ, ಸ್ಪಷ್ಟೀಕರಣ ಕೊಡ್ಲಿ ಒಂದು. ದಿಸ್ ಈಸ್ ನಾಟ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಕಟಾವು ಮತ್ತು ಸಾಗಾಣಿಕೆ ಹೊರತುಪಡಿಸಿದೆ 3500 ಅಂತ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದು ಆದೇಶ ಮಾಡ್ಲಿ. ಪ್ರಧಾನಿಗೆ ನೀವು ಈಗ ಮನವಿ ಮಾಡಕ್ಕೆ ಸಮಯ ಕೇಳ್ತೀರಿ. 2-3 ವರ್ಷದಿಂದ ಹೋರಾಟ ನಡೀತಾ ಇದೆ. ಇಷ್ಟು ದಿನ ಯಾಕೆ ಮನವಿ ಮಾಡಲಿಲ್ಲ? ಯಾಕೆ ಪ್ರಧಾನಿ ಎಷ್ಟು ದಿವಸ ಆಯ್ತು ಕೇಂದ್ರ ಸರ್ಕಾರ ಬಂದು? 2014ರಿಂದಲ್ಲ? ಹೌದಲ್ಲಪ್ಪ, ಗೋವಾ ಮಾಡಿದಾರ. ನೀವು ಅದನ್ನ ಮತ್ತೆ BJP ಪರ ಮಾಡಿರ್ತೀರಾ? ಇದು ಯಾರು ಬರ್ದಿದಾರಪ್ಪ? ಯಾರು ಇದನ್ನ? ನಮ್ಮ ಸರ್ಕಾರನ ಏನ್ ಫಡ್ನವೀಸ್ ಕಾಂಗ್ರೆಸ್ದವ್ರ? ಯಾರು ಇಲ್ಲ, ಇದೆ ಸರ್, ನಿರಂತರವಾಗಿದೆ. ನಿರಂತರವಾಗಿ ಕಬ್ಬು ಬೆಳೆಗಾರರ ಈ ಹೋರಾಟಗಳು ಎಲ್ಲನೂ ಕೂಡ ಇದೆ. ಆದ್ರೆ ಮಾಡೋರು ಯಾರು ಅದನ್ನ ಅರ್ಥ ಮಾಡ್ಕೊಡ್ರಿ. ಯಾರು ವ್ಯಾಪ್ತಿ ಇದೆ, ಯಾರು ಇದಕ್ಕೆ ಕಾರಣಕರ್ತರು? ಯಾಕಂದ್ರೆ ಮಾಡಿಸ್ಬಿಡಿರಿ. ಪ್ರಾಬ್ಲಮ್ ಇಸ್ ಸಿಂಪಲ್. 3500 ಮೈನಸ್ ಏನು ಟ್ರಾನ್ಸ್ಪೋರ್ಟೇಷನ್ ಅಂಡ್ ಹಾರ್ವೆಸ್ಟಿಂಗ್ ಐತಲ್ಲ ಅಂತ ತೆಗಿಸಿ ಹಾಕ್ಬಿಟ್ಟು 3500 ರೂಪಾಯಿ, 3200 ರೂಪಾಯಿ ಏನು ಇಳುವರಿಗೆ ಅದಲ್ಲ, ಇದು ಟ್ರಾನ್ಸ್ಪೋರ್ಟೇಷನ್ ಹೊರತುಪಡಿಸಿ ಅದನ್ನ ಸೆಪರೇಟು ರೈತರಿಗೆ 3500 ರೂಪಾಯಿ ಹೋಗ್ಬೇಕು ಅಂತ ಹೇಳಿ ಆದೇಶ ಮಾಡಿಸ್ಬಿಡಿ. ಸಿಂಪಲ್ ಅದಲ್ಲ. ಅದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಮ್ದು ಅದಲು, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಥ್ಯಾಂಕ್ ಯು. ಯಾವ ಅಪ್ಪ ಅಮ್ಮ ಜಗಳಲ್ಲ, ರೈತರು ಕೇಳಬೇಕಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು. ರಾಜ್ಯ ಸರ್ಕಾರ ರೈತರ ಪರವಾಗಿದ್ದೀವಿ, ಅವ್ರ ಜೊತೆಗಿದ್ದೀವಿ. ರಾಜ್ಯ ಸರ್ಕಾರ ಒಂದ್ ವೇಳೆ ಇದು ರೇಟ್ ಫಿಕ್ಸ್ ಮಾಡ್ಬೇಕಾಗಿತ್ತು ಅಂದ್ರೆ ಶುಗರ್ ಕೇನು ಮತ್ತು ಶುಗರ್ನ, MSP-ಯನ್ನ, FRP-ಯನ್ನ, ಎಥನಾಲ್ ಅನ್ನ ನಮಗೆ ಕೇಳಬಹುದಾಗಿತ್ತು. ಇದು ಎಲ್ಲ ಅವ್ರ ವ್ಯಾಪ್ತಿಯಲ್ಲಿ ಬರುವಂತದ್ದು, ಅವರ ಅಧಿಕಾರ. ಕೇಂದ್ರ ಸರ್ಕಾರ ಮಾಡಿದ ರಾಜ್ಯ ಸರ್ಕಾರದ ಪಾತ್ರ ಇಂಪ್ಲಿಮೆಂಟೇಷನ್ ಅನುಷ್ಠಾನ ಟೆಕ್ನಿಕಲಿ ಬರ್ತಾವಿಲ್ಲ ಅಂತ ಹೇಳದಲ್ಲ, ಅವ್ರು ಕೊಡಿಸ್ಬಿಟ್ರೆ ಆಗ್ತದಲ್ಲ ಕೇಂದ್ರ ಸರ್ಕಾರ. ಯಾಕೆಂದ್ರೆ ರಾಜ್ಯ ಸರ್ಕಾರ ಯಾಕೆ ತರ್ತಾ ಇದೀರಿ ನೀವು? ಕೇಂದ್ರ ಸರ್ಕಾರ ಕೊಡ್ಲಿ. ಅದಾನಿ ಅಂಬಾನಿ ಬೇಕಾ ನೋಡ್ರಿ, ಲಕ್ಷಾಂತರ, ಒಂದ್ ನಿಮಿಷ ರೀ, ಲಕ್ಷಾಂತರ ಕೋಟಿ ರೂಪಾಯಿ ಅದಾನಿ ಅಂಬಾನಿ ವ್ಯವಹಾರ ಮಾಡ್ತೀರಿ, ಇಲ್ಲಿ ಮಾಡಿರಲ್ಲ.